ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರ್ತಕ್ಕಂಥ ಪತ್ರಕರ್ತ ಮಿತ್ರರು ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಮಿತ್ರರಿಗೆ ನಾನು ಮೊಟ್ಟ ಮೊದಲಾಗಿ ಸ್ವಾಗತವನ್ನು ಬಯಸ್ತಾ, ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಇಲಾಖೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಲ್ಮಾ ಮೇಡಮ್ ಅವರಿದ್ದಾರೆ, ಫ್ರೀಡಮ್ ಆ್ಯಪಿನ ಸಿಒರಾಗಿರ್ತಕ್ಕಂಥ ಸುಧೀರ್ ಅವರಿದ್ದಾರೆ, ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಎ.ವಿ. ತೀರ್ಥರಾಮ್ ಅವರಿದ್ದಾರೆ, ನಮ್ಮ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ರಾಮಾಚಾರ್ಯರಿದ್ದಾರೆ, ಅಪರ ನಿರ್ದೇಶಕರಾಗಿರ್ತಕ್ಕಂಥ ದಿನೇಶ್ ಅವರು ಮತ್ತು ತಿಪ್ಪೇಸ್ವಾಮಿಯವರು ಉಪಸ್ಥಿತರಿದ್ದಾರೆ. ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ 16ನೇ ತಾರೀಕು ಇಡೀ ದೇಶ ವಿಶ್ವ ಆಹಾರ ದಿನಾಚರಣೆಯನ್ನು ಆಚರಿಸುವಂಥ ಒಂದು ದಿನ. ಆ ದಿನ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಫ್ರೀಡಮ್ ಆ್ಯಪಿನ ಒಂದು ಸಹಯೋಗದಲ್ಲಿ ಒಳನಾಡು ಮೀನು ಉತ್ಪಾದಕರ ಸಮಾವೇಶ ಮತ್ತು ಕಾರ್ಯಾಗಾರ ಕೂಡ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಾಗಾರದಲ್ಲಿ ಸುಮಾರು ಕನಿಷ್ಠ 5,000ದಿಂದ 8,000 ಜನ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಇವತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಳನಾಡು ಮೀನುಗಾರಿಕೆಗೆ ಸಂಬಂಧಪಟ್ಟಾಗಿ ಹೆಚ್ಚು ಒತ್ತನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಜೊತೆಗೆ ಕರಾವಳಿಯ ಮೀನುಗಾರಿಕೆ ಕೂಡ ಹೆಚ್ಚು ಒತ್ತನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಒಳನಾಡು ಮೀನುಗಾರಿಕೆಗೆ ಇವತ್ತು ಹೆಚ್ಚಿನ ಒಂದು ಬೇಡಿಕೆಗಳು ಕೂಡ ಇದೆ. ಅಂದರೆ ಇವತ್ತು ರಾಜ್ಯದಲ್ಲಿ ಪ್ರಾಕೃತಿಕವಾಗಿ ಬರುವಂಥ ಒಂದು ಸಂಪನ್ಮೂಲ ಅದು ಕರಾವಳಿ ಮೀನುಗಾರಿಕೆಯಿಂದ ಬರ್ತಾ ಇದೆ. ಒಳನಾಡು ಮೀನುಗಾರಿಕೆಯಲ್ಲಿ ನಾವು ಇವತ್ತು ಆ ರೀತಿಯ ಮೀನಿನ ಉತ್ಪಾದನೆಗೆ ಸಂಬಂಧಪಟ್ಟಾಗಿ ಹೆಚ್ಚು ಒತ್ತನ್ನು ಕೊಡುವುದರ ಮೂಲಕ ನಮ್ಮ ದೇಶದ ಒಂದು ಮುಖ್ಯ ಉದ್ದೇಶ 2030ಕ್ಕೆ 4 ಲಕ್ಷ ಕೋಟಿ ಮೌಲ್ಯದ ಮೀನು ಮರಿಯ ಬೇಡಿಕೆಗಳು ಬರ್ತದೆ. ಆ ರೀತಿಯ ಬೇಡಿಕೆಗೆ ಸಂಬಂಧಪಟ್ಟಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಕೊಡುಗೆ ಕೂಡ ಇವತ್ತು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಆ ಕೊಡುಗೆ ಇವತ್ತು ಯಾವ ಮೀನುಗಾರ ಕೃಷಿಕರಿದ್ದಾರೆ ಅವರಿಗೂ ಕೂಡ ಅದು ತಲುಪಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಾಗಾರವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಫ್ರೀಡಮ್ ಆ್ಯಪಿನ ಮೂಲಕ ನಾವು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಾಗಾರಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಸರ್ಕಾರದ ಅನೇಕ ಯೋಜನೆಗಳಿರ್ಬೋದು ಮತ್ತು ಈಗಿನ ಒಂದು ತಾಂತ್ರಿಕತೆಗೆ ಸಂಬಂಧಪಟ್ಟಾಗೆ ಇವತ್ತು ಬೇರೆ ಬೇರೆ ರೀತಿಯ ಒಂದು ಸೌಲಭ್ಯಗಳನ್ನು ಮೀನುಗಾರರಿಗೆ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದಲೂ ಕೂಡ ಆ ಕಾರ್ಯಾಗಾರದಲ್ಲಿ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಈಗ ಕರ್ನಾಟಕ ರಾಜ್ಯ ಸರ್ಕಾರ 3ನೇ ಸ್ಥಾನದಲ್ಲಿದೆ. ಹಿಂದೆ 9ನೇ ಸ್ಥಾನದಲ್ಲಿತ್ತು, ಈಗ 3ನೇ ಸ್ಥಾನಕ್ಕೆ ಬಂದಿದೆ. ಮುಂದಿನ ಒಂದು 2-3 ವರ್ಷದ ಒಳಗೆ ನಾವು 1ನೇ ಸ್ಥಾನಕ್ಕೆ ಬರಬೇಕು. ಆ ರೀತಿಯ ಒಂದು ಕಲ್ಪನೆ ನೆಟ್ಕೊಂಡು ಒಳನಾಡು ಮೀನುಗಾರಿಕೆಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬೇರೆ ಏನಾದ್ರು ಕೇಳಲಿಕ್ಕಿದ್ರೆ ಕೇಳುವುದು. ಅಲ್ಲ, ಒಂದು ಸಮುದ್ರ ಮೀನುಗಾರಿಕೆಯಲ್ಲಿ ನಾವೇನು ಸಾಧನೆ ಮಾಡಲಿಕ್ಕಿಲ್ಲ, ಅದು ನ್ಯಾಚುರಲಾಗಿ ಬರುವಂಥ ಸಂಪತ್ತು. ಸಾಧನೆ ಒಳನಾಡಲ್ಲೇ ಆಗಬೇಕು. ಒಳನಾಡು ಮೀನುಗಾರಿಕೆಯಲ್ಲಿ ನಾವು ಸಾಧನೆ ಮಾಡಬೇಕಂದ್ರೆ ಒಂದಷ್ಟು ಜನಗಳ ಶ್ರಮ ಉಪಯೋಗ ಮಾಡ್ತಾರೆ, ಮತ್ತು ಒಂದಷ್ಟು ಜನ ಆ ರೀತಿಯ ಮಾಹಿತಿಯನ್ನು ಪಡ್ಕೊಳ್ಳೋದರ ಮೂಲಕ ಅಲ್ಲಿ ಆ ರೀತಿಯ ಮೀನುಗಾರಿಕೆಯನ್ನು ಕೂಡ ಮಾಡ್ತಾರೆ. ಆಗ ನಮ್ಮ ರಾಜ್ಯದ ಏನು ಆದಾಯ ಇದೆ, ರೈತರ ಒಂದು ಆರ್ಥಿಕತೆ ಏನಿದೆ, ಅದು ಅವರ ಸ್ವಂತ ಬೆಳವಣಿಗೆದಾಗಲಿಕ್ಕೆ ಸಾಧ್ಯ ಆಗುವಂಥದ್ದು. ಅದಕ್ಕೋಸ್ಕರ ನಮ್ಮ ಮುಖ್ಯ ಉದ್ದೇಶ ಸರ್ಕಾರ ಬರೇ ಸಬ್ಸಿಡಿ ಸವಲತ್ತನ್ನು ಕೊಡೋದಲ್ಲ, ಸರ್ಕಾರದ ಯೋಜನೆಗಳಿಗೆ ಪ್ರತಿಯೊಬ್ಬ ರೈತರ ಕೊಡುಗೆ ಕೊಡಬೇಕು.
ಆ ರೈತರ ಕೊಡುಗೆಗೆ ಸಂಬಂಧಪಟ್ಟಾಗಿ, ಅವರ ಪರಿಶ್ರಮಕ್ಕೆ ಸಂಬಂಧಪಟ್ಟಾಗಿ ಸರ್ಕಾರ ಏನು ಯೋಜನೆ ಸಹಕಾರ ಮಾಡಬೇಕು, ಆ ದಿಕ್ಕಿನಿಂದ ನಾವು ಇವತ್ತು ಒಳನಾಡು ಮೀನುಗಾರಿಕೆಗೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು. ಸಮುದ್ರ ಮೀನುಗಾರಿಕೆ ಯಾಕೆ ನಾವು ಹೆಚ್ಚು ಮಹತ್ವವನ್ನು ಕೊಡ್ತಿಲ್ಲ? ಮೀನುಗಾರಿಕೆ ನಾವು ಒತ್ತನ್ನು ಕೊಡ್ತೇವೆ. ಈಗ ಒಂದು ಸಮುದ್ರದ ಕಿನಾರೆಯಲ್ಲಿ ಪಕ್ಕದಲ್ಲಿರುವಂಥ ಸುಮಾರು ಒಂದು 10-12 ಕಿಲೋಮೀಟ್ರಿನ ಒಳಗಡೆ ಸಣ್ಣ ಸಣ್ಣ ಮೀನುಗಳಿದೆ. ಆ ಸಣ್ಣ ಸಣ್ಣ ಮೀನುಗಳನ್ನು ಇವತ್ತು ಮೀನುಗಾರರು ಕೂಡ ಆದಾಯ ಜಾಸ್ತಿ ಆಗಬೇಕು, ಹೆಚ್ಚು ಆಸೆ ಇರ್ತದೆ. ಆಸೆಯಿಂದಾಗಿ ಯಾವ ಗಾತ್ರದ ಮೀನನ್ನು ಹಿಡಿಬೇಕು ಅದನ್ನು ಹಿಡಿಯೋದ್ರ ಬದಲು ಸಣ್ಣ ಸಣ್ಣ ಮೀನನ್ನು ಹಿಡಿಯೋದ್ರ ಮೂಲಕ ಕೂಡ ಆ ಮೀನಿನ ತಳಿಗಳು ನಾಶ ಆಗುವ ಅಂಚಿಗೆ ಬಂದಿದೆ. ಅದಕ್ಕೋಸ್ಕರ ಇವತ್ತು ಕೇಂದ್ರ ಸರ್ಕಾರ ಕೂಡ ಈ ಎಲ್ಲ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ರಾಜ್ಯ ಸರ್ಕಾರ ಕೂಡ ಈ ಎಲ್ಲ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇವತ್ತು ಡೀಪ್ ಫಿಶಿಂಗ್ಗೆ ಹೆಚ್ಚು ಒತ್ತನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅದಕ್ಕಾಗಿ ಈ ವರ್ಷ ಸುಮಾರು 100 ಡೀಪ್ ಫಿಶಿಂಗ್ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಸರ್ಕಾರ ಮಾಡಿದೆ. ಅದಕ್ಕೆ ಒಂದಷ್ಟು ಫಲಾನುಭವಿಗಳನ್ನು ಕೂಡ ಗುರುತಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಆನಂತರ ನವೆಂಬರ್ 21 ವಿಶ್ವ ಮೀನುಗಾರರ ದಿನಾಚರಣೆ ಕಾರ್ಯಕ್ರಮ ಇದೆ. ಆ ದಿನವೂ ಕೂಡ ನಾವು ಆ ಸಮುದ್ರದ ಭಾಗದಲ್ಲಿ, ಅಂದರೆ ಪಣಂಬೂರಲ್ಲಿ ನಾವು ಆ ವಿಶ್ವ ಮೀನುಗಾರಿಕಾ ಸಮ್ಮೇಳನ ಇದೆ, ಅದನ್ನು ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಲ್ಲಿ ನಾವಿದ್ದೇವೆ. ಅಂದರೆ ಅಲ್ಲಿನೂ ಕೂಡ ಒತ್ತು ಕೊಡ್ತೇವೆ. ಆದರೆ ಇಲ್ಲಿ ನಾವು ಒಳನಾಡಿಗೆ ಹೆಚ್ಚು ಒತ್ತನ್ನು ಕೊಡ್ತೇವೆ. ಇನ್ನೊಂದು ಮುಖ್ಯವಾಗಿರುವಂಥದ್ದು, ಇವತ್ತು ನಮ್ಮ ದೇಶದ ಒಳಗೆ ದೊಡ್ಡ ಸಮಸ್ಯೆ ನಿರುದ್ಯೋಗ. ನಮ್ಮ ಪ್ರಧಾನಮಂತ್ರಿಯವರ ಕಲ್ಪನೆ ಕೂಡ ಆತ್ಮನಿರ್ಭರ ಭಾರತದ ಒಂದು ಕಲ್ಪನೆ ಇಟ್ಕೊಂಡು ಈ ರೀತಿಯ ಉದ್ಯೋಗಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅನ್ನುವಂಥ ಉದ್ದೇಶ ಪ್ರಧಾನಮಂತ್ರಿಗಳಾಗಿದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಉದ್ದೇಶ ಕೂಡ ಆಗಿದೆ. ಈಗ ನಮ್ಮ ಇಲಾಖೆ ಕೂಡ ಮುಖ್ಯ ಉದ್ದೇಶ ಅದೇ. ಅದಕ್ಕಾಗಿ ಒಳನಾಡು ಮೀನುಗಾರಿಕೆಗೆ ಮಹತ್ವವನ್ನು ಕೊಡ್ತೇವೆ ಮತ್ತು ಸಮುದ್ರ ಮೀನುಗಾರಿಕೆ ಕೂಡ ಮಹತ್ವವನ್ನು ಕೊಡ್ತೇವೆ. ನಮಗೆ ಎರಡು ಕೂಡ ಮಾಹಿತಿ ಇದೆ. ಅದಕ್ಕಾಗಿ ಸರ್ಕಾರ ಕೂಡ ಆ ದಿಕ್ಕಿನಿಂದ ಈಗಾಗಲೇ ಯೋಚನೆ ಮಾಡಿದೆ. ಲೈಟ್ ಫಿಶಿಂಗನ್ನು ಹೇಗೆ ತಡಿಬೇಕು, ಸಣ್ಣ ಸಣ್ಣ ಮೀನು ಹಿಡಿಯೋದಕ್ಕೆ ಸಂಬಂಧಪಟ್ಟಾಗೆ ಹೇಗೆ ತಡಿಬೇಕು. ಅದಕ್ಕಾಗಿ ಸರ್ಕಾರವೂ ಕೂಡ ಇನ್ನು ಮುಂದಿನ ದಿನದಲ್ಲಿ ನಾವು ಯಾವ ಯಾವ ಗಾತ್ರದ ಬಲೆಗಳಿರಬೇಕು ಅದನ್ನು ಆ ರೀತಿಯ ಗಾತ್ರವನ್ನು ಬಿಟ್ಟು ಸಣ್ಣ ಸಣ್ಣ ಬಲೆಯನ್ನು ಮಾಡಿದಾಗ ಕಾನೂನಿನಲ್ಲಿ ಕೂಡ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ತೇವೆ. ಯಾಕೆ ನಾವು ಹೇಳ್ತೇವೆ ಅಂದರೆ, ಮೊದಲು ಬೇರೆ ಬೇರೆ ರಾಜ್ಯದಿಂದ ಬಂದು ನಮ್ಮ ಭಾಗದಲ್ಲಿ ಮೀನುಗಾರಿಕೆ ಮಾಡ್ತಿದ್ರು. ಅವರಿಗೆ ನಾವು ಎಷ್ಟು ದಂಡನೆ ಹಾಕ್ತಿದ್ದೆವು, ಯಾವ ಕ್ರಮ ಇತ್ತು? ಕೇವಲ 1,50,000 ಈ ರೀತಿಯ ದಂಡನೆ ಇತ್ತು. ಆದರೆ ಈಗ ನಾವು ಇಲಾಖೆ ಕಡೆಯಿಂದ ಕನಿಷ್ಠ 5 ಲಕ್ಷಕ್ಕಿಂತ 10 ಲಕ್ಷದವರೆಗೆ ದಂಡನೆ ಹಾಕಬೇಕು. ಬೇರೆ ಯಾವ ಯಾವ ರಾಜ್ಯದಲ್ಲಿ ಯಾವ ಯಾವ ರೀತಿಯ ಕಾನೂನಿದೆ ಆ ಎಲ್ಲ ಕಾನೂನನ್ನು ಕೂಡ ನಾವು ನಮ್ಮ ರಾಜ್ಯದಲ್ಲಿ ಕೂಡ ಈಗ ಅನುಷ್ಠಾನ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಈಗ ಒಳನಾಡು ಮೀನುಗಾರಿಕೆಯನ್ನು ಒಟ್ಟು ರಾಜ್ಯದಲ್ಲಿ 9,84,000 ಮೀನುಗಾರರಿದ್ದಾರೆ. ಒಳನಾಡು ಮೀನುಗಾರಿಕೆಗೆ ಸಂಬಂಧಪಟ್ಟಾಗಿ 6,53,000 ಮೀನುಗಾರರಿದ್ದಾರೆ. ಅದರಲ್ಲಿ 1,42,000 ಜನ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಕರಾವಳಿಯಲ್ಲಿ 3,31,00,000 ಮೀನುಗಾರರಿದ್ದಾರೆ. ಅದರಲ್ಲಿ 1,59,000 ಮೀನುಗಾರರು ಸಕ್ರಿಯವಾಗಿ ಈಗ ಮೀನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ರೀತಿಯಲ್ಲಿ ಮೀನುಗಾರಿಕೆಯಲ್ಲಿ ಕೂಡ ಅಂದರೆ ಸುಮಾರು 9,84,000 ಜನ ಮೀನುಗಾರರಿದ್ದಾರೆ. ಈಗ ಇರುವಂಥದ್ದು ನಮ್ಮದು ಪ್ರೊಡಕ್ಷನ್ ಜಾಸ್ತಿ ಆಗಬೇಕು, ಉತ್ಪಾದನೆ ಜಾಸ್ತಿ ಆಗಬೇಕು. ಉತ್ಪಾದನೆ ಜಾಸ್ತಿ ಆಗಬೇಕಾದ್ರೆ ಹೇಳೋದು ಒಂದು ಭಾಗ, ಆದರೆ ಅದು ಕಾರ್ಯರೂಪಕ್ಕೆ ಬರಬೇಕು. ಕಾರ್ಯರೂಪಕ್ಕೆ ಬರಬೇಕಾದ್ರೆ ಇದೇ ಕಾರ್ಯಾಗಾರ, ಅದು ಮುಖ್ಯ ಕಾರ್ಯಾಗಾರ ಮಾಡಿರುವಂಥ ಉದ್ದೇಶವೇ ಅದು. ಅದಕ್ಕಾಗಿ ರೈತರಿಗೆ ನಾವು ತಿಳುವಳಿಕೆಯನ್ನು ಕೊಡಬೇಕು. ತಿಳುವಳಿಕೆಯನ್ನು ಕೊಡೋದ್ರ ಜೊತೆಗೆ ಸರ್ಕಾರದ ಏನೇನು ಯೋಜನೆಗಳಿದೆ ಆ ಯೋಜನೆಗಳನ್ನು ಕೂಡ ಜನಗಳಿಗೆ ಅತ್ಯಂತ ಸುಲಭದಲ್ಲಿ ಒದಗಿಸಿಕೊಡಬೇಕು ಅನ್ನುವಂಥ ಉದ್ದೇಶದಲ್ಲೇ ಇವತ್ತು ಈ ಒಂದು ಕಾರ್ಯಾಗಾರದ ಮುಖ್ಯ ಉದ್ದೇಶ. ಅದಾದ್ಮೇಲೆ ನೀವು ಒಳನಾಡು ಮೀನುಗಾರಿಕೆ ಮಾಡೋದು ಎಫರ್ಟ್ಗಳೇನು ಅಂತಿಲ್ಲ? ಯಾಕಂದ್ರೆ ದೊಡ್ಡ ದೊಡ್ಡ ಡ್ಯಾಮ್ಗಳಲ್ಲೆಲ್ಲ ಮಾತ್ರ ಆಗುತ್ತೆ, ಚಿಕ್ಕ ಪಾಂಡ್ಗಳು ಅಥವಾ ಒಂದು ಕ್ರಿಯೇಟ್ ಮಾಡಿ ಮಾಡೋದು, ಪಾಂಡ್ನ ಕ್ರಿಯೇಟ್ ಮಾಡಿ ಮಾಡೋದು, ಆ ಥರದ ಇನ್ನೂ ಅರಿವಿಲ್ಲ. ಅದಕ್ಕೆ ಎಫರ್ಟ್ ಏನು ಸರ್ಕಾರಕ್ಕೆ? ಈಗಾಗಲೇ ನಾವು ಈ ರೀತಿಯ ಮೋದಿಯವರು ಧರ್ಮಸ್ಥಳಕ್ಕೆ ಬಂದ ನಂತರ ನಾವು ಕರಾವಳಿ ಭಾಗದಲ್ಲಿ ಒಳನಾಡು ಮೀನುಗಾರಿಕೆ ಯಾರು ತಮ್ಮನ್ನು ತಾವು ತೊಡಗಿಸಿಕೊಳ್ತಿರಲಿಲ್ಲ. ಅದು ಈ ಭಾಗದಲ್ಲಿ ಮಾತ್ರ ಇತ್ತು. ಈಗಾಗಲೇ ಸುಮಾರು 12 ಕಡೆಯಲ್ಲಿ ಆ ರೀತಿಯ ಕಾರ್ಯಾಗಾರವನ್ನು ಮಾಡಿದ್ದೇವೆ. ಆ ಕಾರ್ಯಾಗಾರವನ್ನು ಮಾಡೋದರ ಮೂಲಕ ಎಲ್ಲೆಲ್ಲಿ ನ್ಯಾಚುರಲ್ ನೀರು ಹರಿದು ಬರ್ತದೆ ಅಂತಹ ಭಾಗದಲ್ಲಿ ಯಾವ ಯಾವ ರೈತರಿದ್ದಾರೆ, ಈಗ ಅಡಿಕೆ ಕೃಷಿಯನ್ನು ಮಾಡ್ತಾರೆ.
ಅಡಿಕೆ ಕೃಷಿಯ ಮಧ್ಯದಲ್ಲಿ ಕೂಡ ಮೀನಿನ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅಲ್ಲಿ ನಮಗೆ ಯಾವುದೇ ರೀತಿಯ ಮೀನಿನ ಕೃಷಿಯನ್ನು ಮಾಡಬೇಕಾದ್ರೆ ಆಕ್ಸಿಜನ್ನ ಪ್ರಶ್ನೆ ಬರುವುದಿಲ್ಲ. ಅಲ್ಲಿ ನ್ಯಾಚುರಲ್ ಆಗಿ ಆ ನೀರಿನಲ್ಲಿ ಆಕ್ಸಿಜನ್ ಇದೆ. ನಾವು ಒಳನಾಡು ಮೀನುಗಾರಿಕೆಯನ್ನು ಈ ಭಾಗದಲ್ಲಿ ಮಾಡಬೇಕಾದ್ರೆ ಎಲ್ಲಿ ಕೆರೆಗಳಿದೆ, ಎಲ್ಲಿ ಜಲಾಶಯಗಳಿದೆ, ಅಲ್ಲಿ ಆಕ್ಸಿಜನ್ನ ಸಮಸ್ಯೆಗಳಿಲ್ಲ. ಆದರೆ ನಾವು ಈ ಬಯೋಪ್ಲಾಕ್ ಮೀನುಗಾರಿಕೆಯನ್ನು ಮಾಡೋ ಸಮಯದಲ್ಲಿ ಅಲ್ಲಿ ಆಕ್ಸಿಜನ್ ಅವಶ್ಯಕತೆ ಇದೆ. ಅದಕ್ಕಾಗಿ ದಕ್ಷಿಣ ಕನ್ನಡ, ಉಡುಪಿ, ಕೊಡಗು, ಚಿಕ್ಕಮಗಳೂರಿನಲ್ಲಿ ಈ ರೀತಿಯ ನ್ಯಾಚುರಲ್ ಆಗಿ ಹರಿದು ಬರುವಂಥ ಕೆರೆಗಳು ಎಲ್ಲಿದೆ ಮತ್ತು ಎಲ್ಲಿ ನಮಗೆ ಆ ರೀತಿಯ ಡ್ಯಾಮ್ಗಳಿದೆ, ಆ ರೀತಿಯ ಡ್ಯಾಮಿನ ಭಾಗವನ್ನು ಕೂಡ ಗುರುತಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಈಗಾಗಲೇ ದಕ್ಷಿಣ ಕನ್ನಡದಲ್ಲಿ ಪುತ್ತೂರಿನಲ್ಲಿ 3 ಕಡೆಯಲ್ಲಿ ಈಗ ಒಳನಾಡು ಮೀನುಗಾರಿಕೆ ಕೃಷಿಯನ್ನು ಮಾಡಿದ್ದಾರೆ. ಸುಳ್ಯದಲ್ಲಿ 4 ಕಡೆಯಲ್ಲಿ ಆ ರೀತಿಯ ಮೀನು ಕೃಷಿಯನ್ನು ಮಾಡಿದ್ದಾರೆ. ಅಂದರೆ ಅವರು ಮಾಡಿರತಕ್ಕಂಥದ್ದು FOP ಮೂಲಕ, ಅಂದರೆ ಫಿಶರೀಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಗುಂಪು ಇದೆ. ಆ ಗುಂಪಿನ ಮೂಲಕ ಈಗಾಗಲೇ ಆ ರೀತಿಯ ಒಳನಾಡು ಮೀನುಗಾರಿಕೆಗೆ ಕರಾವಳಿ ಕೂಡ ಪ್ರಾರಂಭ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೂ ಕೂಡ ಅದೇ. ಒಂದು ಸರ್ಕಾರದ ಯೋಜನೆ ಮತ್ತು ಆ ಯೋಜನೆಯ ಮಹತ್ವ ಮತ್ತು ರೈತನಿಗೆ ಅತ್ಯಂತ ಸುಲಭದಲ್ಲಿ ಮತ್ತು ಹೆಚ್ಚು ಖರ್ಚು ಆಗದ ರೀತಿಯಲ್ಲಿ ಮತ್ತು ಹೆಚ್ಚು ಅಲ್ಲಿ ಕೆಲಸದ ಆಳುಗಳು ಅದು ಎಲ್ಲವನ್ನು ಕೂಡ ನಾವು ಗಣನೆಗೆ ತಗೊಂಡು ಸುಲಭದಲ್ಲಿ ಕಡಿಮೆ ಜಾಗದಲ್ಲಿ ಹೆಚ್ಚು ಉತ್ಪನ್ನವನ್ನು ಹೇಗೆ ಮಾಡ್ಬೋದು, ಆ ದೃಷ್ಟಿಯಿಂದ KG ಕಲ್ಚರಿಗೆ ಕೂಡ ನಾವು ಗಮನ ಕೊಡ್ತೇವೆ. ಅದನ್ನು ಎಲ್ಲೆಲ್ಲಿ ಮಾಡ್ಬೋದು. ಈಗ ಒಂದಷ್ಟು ನಮ್ಮ ದಕ್ಷಿಣ ಕನ್ನಡದಲ್ಲಿ ಕೂಡ ಮಾಡಬೇಕು. ನಾನು ಚಿಕ್ಕಬಳ್ಳಾಪುರಕ್ಕೆ ಹೋದೆ, ಅಲ್ಲಿ ತಮ್ಮೇಗೌಡರು ಅಂತ ಹೇಳಿಕೊಂಡು ಅವರು ಸುಮಾರು 5 ಕೋಟಿ ರೂಪಾಯಿಯ ಪ್ರಾಜೆಕ್ಟನ್ನು ಈ ರೀತಿಯ ಪ್ರಾನ್ಸ್ ಕೃಷಿಗೆ ಬಳಸಿದ್ದಾರೆ. ಇದು ಎಲ್ಲ ನಮ್ಮ ಆ ಭಾಗಕ್ಕೆ ಗೊತ್ತಿಲ್ಲ. ಅದಕ್ಕೆ ನಾಡ್ದು ಆ ಭಾಗದಿಂದಲೂ ಕೂಡ ತುಂಬ ಜನ ಬರ್ತಾರೆ. ಬಂದು ಆ ಎಲ್ಲ ಜನಗಳು ಕೂಡ ಮೊನ್ನೆ ಸುಧೀರವ್ರು ಹೇಳಿದ್ರು, ಮಾತಾಡ್ತಾ ಬಂದವರೆಲ್ಲ ಮೀನು ಕೊಂಡೋಗ್ಬೋದು. ಮೀನು ಕೊಂಡೋಗೋದಿಲ್ಲ, ಆದರೆ ಮೀನಿನ ಒಂದು ಬೆಳವಣಿಗೆ ಕೃಷಿಗೆ ಸಂಬಂಧಪಟ್ಟಾಗಿ ಆ ರೀತಿಯ ಒಂದು ಜ್ಞಾನವನ್ನು ಕೊಡ್ತೇವೆ. ಆ ಜ್ಞಾನ ಇದ್ದಾಗ ಅದು ಮೀನು ಕೊಂಡೋದಾಗಿ, ಆಗ ಜ್ಞಾನ ಇದ್ದಾಗ ಅವನಿಗೆ ಮಾಡಬೇಕು ಅನ್ನುವಂಥ ಇಚ್ಛಾಶಕ್ತಿ ಬರ್ತದೆ. ಈಗ ಇಚ್ಛಾಶಕ್ತಿಯ ಕೊರತೆಗಳೇ ಇವತ್ತಿರುವಂಥದ್ದು. ಅದಕ್ಕೋಸ್ಕರ ಜನರಲ್ಲಿ ಪ್ರತಿಯೊಬ್ಬರಲ್ಲಿ ಕೂಡ ಆ ರೀತಿಯ ಇಚ್ಛಾಶಕ್ತಿಯನ್ನು ಮೂಡಿಸಬೇಕಾದ್ರೆ ಅವರಿಗೆ ನಾವು ಆ ರೀತಿಯ ಪ್ರೇರಣೆಯನ್ನು ಕೊಡಬೇಕು. ಅದಕ್ಕೋಸ್ಕರ ಈ ಕಾರ್ಯಾಗಾರ ಅಕ್ಟೋಬರ್ 16ನೇ ತಾರೀಕಿಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವಿಶೇಷವಾಗಿ ಒಳನಾಡು ಮೀನುಗಾರರ ಒಂದು ಕಾರ್ಯಾಗಾರ ನಡೆಯಲಿಕ್ಕಿದೆ. ಈ ಕಾರ್ಯಾಗಾರವನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಕೇಂದ್ರದ ರಾಜ್ಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಲ್ ಮುರುಗನ್ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಳನಾಡು ಮೀನುಗಾರಿಕಾ ರೈತರು ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದರ ಕಾರ್ಯಕ್ರಮಕ್ಕೆ ಬರುವಂಥ ಎಲ್ಲ ರೈತರು ಕೂಡ ಫ್ರೀಡಮ್ ಆ್ಯಪಿನಲ್ಲಿ ನೋಂದಣಿ ಮಾಡಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ವಿನಂತಿಸ್ತೇನೆ.